ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಂಧುವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ಈ ದಿನ ನಾವು ಬಂದಿರುವಂಥ ನರ್ಮದಾ ಘಾಟ್. ಈ ಘಾಟಿನ ಹೆಸರು ತುಂಬ ವಿಶೇಷವಾದ ಘಾಟ್. ಗೋರಖ್ಪುರಲ್ಲಿ ಇರುವಂತಹ ಗೋರಕ್ಷಕನಾಥ್ ಘಾಟ್ ಇದು. ಈ ಘಾಟಿನ ವಿಶೇಷತೆ ನೋಡಿ, ಇಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಿರೋದನ್ನ ಕೇಳಿ ನಮಗೂ ತುಂಬಾ ಆಶ್ಚರ್ಯವಾಯಿತು. ಆ ಥರ ಘಾಟು ಇದು. ತ್ರಿವೇಣಿ ಸಂಗಮಗಳು. ಸೊ ಇಲ್ಲೂ ಕೂಡ 3 ಸಂಗಮವಾಗಿ ಮುಂದೆ ನದಿ ಹರಿದು ಹೋಗುತ್ತೆ. ನರ್ಮದಾ ಬೇರೆ ಬೇರೆ ನದಿಗಳು ಈ ನರ್ಮದಾ ಮೈಯಗೆ ಟಚ್ ಆಗುತ್ತೆ. ಸೊ ಈಗ ನಾವು ಬಂದಿರುವಂಥ ಈ ಜಾಗ ಗೋರಖನಾಥ್ ಘಾಟ್ ಅಂತಲೇ ಹೇಳ್ತಾರೆ. ಇಲ್ಲಿ ಕಲಿಯುಗದ ಸ್ಟಾರ್ಟಿಂಗಲ್ಲಿ ನವನಾಥರ ಸಾಧಕರಲ್ಲಿ ಒಬ್ಬರಾದಂತಹ ನವನಾಥ ಸಾಧಕರು ಇದ್ದಾರೆ. ಆ ನವನಾಥರಲ್ಲಿ ಒಬ್ಬರಾದಂಥ ಗೋರಕ್ಷಕನಾಥರು ಅಂತ ಬರ್ತಾರೆ. ಅವರ ಜನ್ಮ ತುಂಬಾ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನಾಥ ಸಂಪ್ರದಾಯದ ಬಗ್ಗೆ ಹೇಳಬೇಕಂದ್ರೆ ತುಂಬಾ ದೊಡ್ಡ ಸಂಪ್ರದಾಯ ಅದು. ಅದರಲ್ಲಿ ಕೂಡ ಯೋಗಿ ಆದಿತ್ಯನಾಥ್ ಬರ್ತಾರೆ. ಸೊ ಹಾಗೆ ನಾಥ ಸಂಪ್ರದಾಯ ತುಂಬ ದೊಡ್ಡ ಸಂಪ್ರದಾಯ. ಅದರಲ್ಲಿ ಗೋರಕ್ಷಕನಾಥರ ಜನ್ಮಕಥೆ ತುಂಬಾ ರೋಚಕವಾದ ಘಟನೆಯ ಕಥೆ ಅದು. ಅವರು ಒಂದು ಗೊಬ್ಬರದಲ್ಲಿ ಜನಿಸಿರುವಂಥವರು. ಆ ಥರ ಗೋರಕ್ಷಕನಾಥರ ಘಾಟಿಗೆ ಬಂದು ನಾವು ಅವರ ದರ್ಶನವನ್ನು ಪಡೆದೆವು. ಅವರು ಇಲ್ಲಿ ಸಾಧನೆ ಮಾಡಿ ಹೋಗಿರುವಂಥ ಜಾಗಕ್ಕೆ ನಾವು ಬಂದಿದ್ದು ನಮಗೆ ತುಂಬಾ ಖುಷಿಯಾಯಿತು. ಸೊ ಇಲ್ಲಿನ ದರ್ಶನನೂ ಮಾಡ್ಕೊಂಡ್ವಿ. ಇಲ್ಲಿ ಒಂದು ಸೂಪರಾಗಿ ಸನ್ಸೆಟ್ ಆಗ್ತಾಯಿತ್ತು, ಅದನ್ನು ನೋಡ್ಕೊತ ಬಂದ್ವಿ. ಮತ್ತು ಇಲ್ಲಿ ಬೇರೆ ಎಲ್ಲ ಜಾಗಗಳಿಂದನೂ ಈ ಜಾಗದಲ್ಲಿ ಸುಂದರವಾಗಿ ಕಾಣ್ತಾ ಇದ್ಲು ನರ್ಮದಾ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು, ಎಷ್ಟು ಚೆನ್ನಾಗಿ ಮೂಮೆಂಟ್ಸ್ಗಳು ಕಾಣಿಸ್ತಿದೆ ಅಂದರೆ ಇಲ್ಲಿ ಸಾಕ್ಷಾತ್ ದೇವಿ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಬರ್ತಾಯಿತ್ತು. ಯಾಕಂದರೆ ಆ ನೀರು ಹೋಗುವಂಥ ರಭಸ ಇದೆಯಲ್ಲ, ಆ ರಭಸನೇ ಬೇರೆ ರೂಪದಲ್ಲಿ ಕಾಣ್ತಾ ಇತ್ತು. ಸೊ ದೇವಿ ನೋಡಿ ನಗ್ತಾ ಡ್ಯಾನ್ಸ್ ಮಾಡ್ಕೋತಾ ಹೋಗ್ತಿದ್ದಾಳೇನೋ ಅಂತ ಅನಿಸುತ್ತೆ. ಆ ಫೀಲ್ನ ನಿಮಗೆ ಈಗ ತೋರಿಸ್ತೀನಿ, ಬನ್ನಿ ನೋಡಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಂದೊಂದು ಲೇಯರು ಕೂಡ ಒಂದೊಂದು ಏನೋ ಒಂದು ಮಾತುಗಳು ಹೇಳ್ತಾ ಇದೆ, ಆ ಥರ ನಮಗೆ ಕಾಣಿಸ್ತಾ ಇದೆ. ಇಲ್ಲಿನ ಈ ನದಿ, ನರ್ಮದಾ ನದಿಯ ಒಂದು ಮೂಮೆಂಟ್ಸ್ ಇದೆಯಲ್ಲ, ಆ ಮೂಮೆಂಟ್ಸ್ ಅಬ್ಸರ್ವ್ ಮಾಡ್ತಾ ಇದ್ದರೆ ನಮ್ಮಲ್ಲಿ ಬಾಡಿಲಿ ಒಂದು ಸೆನ್ಸೇಷನ್ ಫೀಲ್ ಆಗುತ್ತೆ. ಆ ಸೆನ್ಸೇಷನ್ ನಮಗೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಸೊ ನಮ್ಮೊಳಗಿನ ಕರ್ಮವನ್ನು, ಪಾಪಗಳನ್ನು, ಪುಣ್ಯಗಳನ್ನು ಎಲ್ಲದನ್ನು ತೂಕ ಹಾಕಿಬಿಟ್ಟು ನಮ್ಮ ಪಾಪಗಳನ್ನು ಎಲ್ಲ ಮುಳುಗಿಸಿ ತೆಗೆಯುವಂತಹ ನರ್ಮದಾ ಅವರ ದರ್ಶನ ಪಡೆದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ನೀವು ಕೂಡ ಈ ತಾಯಿಯ ದರ್ಶನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಮುಂದೆ ಹೋಗ್ತಾ ಎಲ್ಲ ಫಾರೆಸ್ಟ್ ಜಾಗ. ಇಲ್ಲಿ ಮುಂದ್ಗಡೆ ಹೋಗ್ತಾ ನಮಗೆ ಛತ್ತೀಸ್ಗಢ ಬಾರ್ಡ್ರ್ ಬರುತ್ತೆ. ಆ ಜಾಗದಲ್ಲಿ ಆಶ್ರಮಗಳು ಸ್ವಲ್ಪ ದೂರದಲ್ಲಿದ್ದಾವೆ. ಸೊ ಇಲ್ಲಿನ ಗುಜರಾತ್ ಫ್ಯಾಮಿಲಿ ಒಂದು ನಮಗೆ ಭೇಟಿಯಾಗಿದ್ದಾರೆ. ಆ ಗುಜರಾತ್ ಫ್ಯಾಮಿಲಿಯವರು ನಮ್ಮೊಟ್ಟಿಗೆ ಬನ್ನಿ, ನಾವು ನಿಮಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಅವರು ನಮಗೆ ಆ ಇನ್ವಿಟೇಷನ್ ಥರ ಕರೀತಾ ಇದ್ದಾರೆ. ಸೊ ನಾವಿವತ್ತು ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ. ಸೊ ಅವ್ರ ಜೊತೆಗೆ ನಾವು ಇವಾಗ ಇಲ್ಲಿಂದ ಬಸ್ ಪಯಣ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಸನ್ಸೆಟ್ ಆಗಿದೆ ಆಲ್ರೆಡಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಚಂದ್ರನ ರಾತ್ರಿ ಕಾಣಿಸ್ತಾ ಇದೆ. ಈ ಬಸ್ ಪಯಣದಿಂದ ಮುಂದೆ ಹೋಗ್ತಾ ಅಲ್ಲೇ ಒಂದು ಜಾಗದಲ್ಲಿ ವಿಶ್ರಾಂತಿ ತಗೊಂಡು ಅಲ್ಲಿಂದ ಮುಂದೆ ನಾವು ಬೆಳಿಗ್ಗೆ ಮತ್ತೆ ಸಾಗ್ತೇವೆ. ಇದೇ ಮೊದಲನೇ ಬಾರಿ ಇಷ್ಟೊಂದು ಕತ್ತಲಲ್ಲಿ ನಾವು ಒಂದು ಆಶ್ರಮಗಳಿಗೆ ಸೇರ್ತಾ ಇರೋದು. ಯಾವಾಗಲೂ ಸೂರ್ಯ ಅಸ್ತ ಆಗಿದ ತಕ್ಷಣ ಅದಕ್ಕಿಂತ ಮುಂಚಿತವಾಗಿ ನಾವು ಆಶ್ರಮಗಳಲ್ಲಿ ಸೇರಿಕೊಳ್ತಾ ಇದ್ವಿ. ಈ ದಿನ ನಾವು ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ನಡೀತಾ ಇದೆ. ಸೊ ಯಾಕಂದರೆ ಅದ್ರದ್ದು ಒಂದು ರೀಸನ್ನೇ ಇರುತ್ತೆ. ಸೊ ರಾತ್ರಿ ಹೊತ್ತು ನಡಿಬಾರ್ದು ಅಂತ ಏನಕ್ಕಿರುತ್ತೆ ಅಂದರೆ, ರಾತ್ರಿ ಹೊತ್ತು ನಡೆದರೆ ಬೇರೆ ಥರದ ಸಮಸ್ಯೆಗಳು ಆಗ್ಬೋದು ಸಾಧಕರಿಗೆ ಅನ್ನೋ ಉದ್ದೇಶದಿಂದ ರಾತ್ರಿ ನಡೆಯೋದಿಲ್ಲ ಯಾರು ಕೂಡ. ಸೊ ನಾವು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿ ನಡೀತಾ ಇದೆ. ಸೊ ಇಲ್ಲಿನ ಗುಜರಾತ್ ಫ್ಯಾಮಿಲಿ ಜೊತೆಗೆ ಹೇಗೆಲ್ಲ ಇದ್ವಿ ನೋಡಿ ನೀವೇ. ಈ ಗುಜರಾತ್ ಫ್ಯಾಮಿಲಿ ಜೊತೆಗೆ ನಮಗೆ ತುಂಬಾ ಖುಷಿ ಆಯಿತು. ಮೂಮೆಂಟ್ಸ್ ಯಾವ ಥರ ಅಂದರೆ, ಅವರು ಎಲ್ಲರೂ ಒಂದು ಬಸ್ಸಲ್ಲಿ ಬಂದಿದ್ದರು. ಒಂದು ಪರಿವಾರ ಅಂದರೆ ಒಂದೇ ಕುಟುಂಬದವರು ಬರ್ತಾರಲ್ಲ, ಆ ಥರ ಬಂದಿದ್ದರು ನೋಡಿ. ಇದೊಂದು ಮೂಮೆಂಟ್ ನಿಮಗೆ ತೋರಿಸ್ತೀನಿ, ನೀವೇ ನೋಡಿ ಇಲ್ಲಿನ. करवो छे, लेवो तो नहीं। आजा भाई साथ में।
शिव शंकर करे तपस्या ऊंच शिखर कैलाश मैया हमर कंटक वाली हो भोली भाली मैया चार भुजा वाली। ನೋಡಿದ್ರಲ್ಲ ವೀಕ್ಷಕರೇ, ಅವ್ರ ಕುಟುಂಬದಲ್ಲಿ ಹೇಗೆ ಖುಷಿಯಾಗಿರ್ತಾರೋ ಅದೇ ಥರನೇ ಅವ್ರ ಕುಟುಂಬದಲ್ಲಿ ನಮಗೂ ಅವ್ರ ಜೊತೆಯಲ್ಲಿ ಕರ್ಕೊಂಡು ಅವರು ನಮ್ಮ ಧರ್ಮಪತ್ನಿಗೆ ಮಾ ನರ್ಮದಾನ ತಲೆ ಮೇಲೆ ಹೊತ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಹೇಳಿ ಅವರು ಕೂಡ ಡ್ಯಾನ್ಸ್ ಮಾಡಿಸಿದ್ರು. ಇಲ್ಲಿನ ಖುಷಿ ಮೂಮೆಂಟ್ಗಳನ್ನು ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಸೊ ಎಲ್ಲರಿಗೂ ಇದೇ ಥರ ಮಾ ನರ್ಮದಾ ಆಶೀರ್ವಾದ, ದೇವರ ಆಶೀರ್ವಾದ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ, ನಿಮ್ಮ ಫ್ಯಾಮಿಲಿಯವರಿಗೂ ಮತ್ತು ಈ ಪ್ರಪಂಚದಲ್ಲಿರುವಂಥ ಜೀವರಾಶಿಗಳಿಗೂ, ಎಲ್ಲ ಜೀವರಾಶಿಗಳಿಗೂ ನರ್ಮದಾ ಕೃಪೆ ಮಾಡಲಿ ಎಂದು ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಮಾತು ಶ್ರೀ ನರ್ಮದೇಹರ್. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ.